ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ನನಗೆ ಮೋಸ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅವಳು ಕೆಟ್ಟವಳು ಅಂತ ಮತ್ತೆ ನಿರೂಪಿಸ್ಬಿಟ್ಲು. ತುಂಬಾ ನೋವಾಗ್ತಿದ್ಯಾ? ಆ ಕಡೆ ಅಮ್ಮ, ಈ ಕಡೆ ಗುಮ್ಮ, ಎರಡೂ ಕಡೆ ಸಾಯೋ ಪರಿಸ್ಥಿತಿ. ನಿನ್ ಪರಿಸ್ಥಿತಿ ನನ್ನ ಶತ್ರುಗೂ ಬರೋದು ಬೇಡಪ್ಪ. ಏನ್ ಗೊತ್ತಾ, ಆ ದೇವ್ರಿಗೂ ನನ್ನ ಮೇಲೆ ಸ್ವಲ್ಪ ಕರುಣೆ ಇದೆ. ಅದಕ್ಕೆ ಇಂಥ ಸಿಚುವೇಶನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ. ಆದ್ರೆ ಈ ಅಂತರ ಕ್ರೂರಿ ಸಿಚುವೇಶನ್ನ ತಾನೇ ಸೃಷ್ಟಿ ಮಾಡ್ಕೊಳ್ಳೋ ಅಂತ ಮಾಸ್ಟರ್ ಪೀಸ್ ಕಣೆ. ನೀನ್ ನಿನ್ ಕೈಯಾರೆ ವಿಡಿಯೋನ ಡಿಲೀಟ್ ಮಾಡಿದೆ ಅಂತ ನಿನಗಿಷ್ಟೆಲ್ಲ ಹರ್ಟ್ ಆಗ್ತಿದೆ. ಆದ್ರೆ ನನಗೆ ಕಪಾಳಕ್ಕೆ ಹೊಡೆದಲ್ಲ, ನನಗಿನ್ನೆಷ್ಟು ಹರ್ಟ್ ಆಗ್ಬೇಡ. ಅಲ್ಲಿರೋರೆಲ್ಲ ಏಜೇನೋ ದೇವ್ರ ಥರ ನೋಡ್ತಾರೆ. ಅವ್ರಿಗೆ ಹೇಳಿದ್ರೆ ನಿನ್ ಕತೆ ಮುಗಿಸ್ತಾರೆ ಅಂತ ನನ್ನನ್ನ ಹೆದರಿಸ್ತೀಯನೆ. ಏನ್ಲಿಲ್ಲ ನೀನು ಒಂದು ಹೆಣ್ಣಾಗಿ ಒಂದು ಮುಕ್ತ ಹೆಣ್ಣಿಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ, ಇದು ನಿನ್ಗೆ ಸರಿ ಅನ್ಸುತ್ತಾ? ಹೋಗ್ಲಿ ಬಿಡು, ನಿನ್ ಮನ್ಸಷ್ಟು ನನ್ನ ಮನ್ಸು ಕಲ್ಲೇನಲ್ಲ. ನಂದೇನಿದ್ರು ಡೈರೆಕ್ಟ್ ಡೀಲ್. ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಅಂತಾರಲ್ಲ, ಹಾಗಲ್ಲ. ಅಲ್ಲೇ ಇಡ್ರ ಅಲ್ಲೇ ಡ್ರಾಮಾ. ಹಿಂಗಿತ್ತು ತಾಯಿ ಮಗಳು ಸೆಂಟಿಮೆಂಟು. ಸೂಪರ್ ಅಲ್ಲ? ಇದಕ್ಕೊಂದು ಹೆಸರಿಡ್ಬೇಕಲ್ಲ. ಮಗಳ ಛಲ, ತಾಯಿ ಬಲ. ಚೆನ್ನಾಗಿಲ್ಲ. ತಾಯಿ ನೇಣಿಗೆ, ಮಗಳು ಬೀದಿಗೆ. ಇದು ಯಾಕೋ ಇಂಟ್ರೆಸ್ಟಿಂಗ್ ಅನಿಸ್ತಿಲ್ಲ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಟೈಟಲ್ ಬೇಕು ಅಂತ ಅನ್ನಿಸ್ತಿಲ್ವಾ? ಹಾ, ತವರಿನ ಉಡುಗೊರೆ. ಇದು ಪಂಚಿಂಗ್ ಆಗಿದೆ ಅಲ್ಲ? ಸೂಪರ್. ತವ್ರ ಮನೇಲಿ ಸ್ವಿಚ್ ಆನ್ ಮಾಡಿದ್ರೆ ದೇವಸ್ಥಾನದಲ್ಲಿ ಬಲ್ಬ್ ಉರಿಯುತ್ತೆ. ಪಾಪ ಲೀಲಾ, ನೀನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಮತ್ತೆ ಹೆಂಗಿತ್ತು ಮಾಂಜ? ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿ, ಆದ್ರೆ ನೀನು ನನ್ನನ್ನು ಬೈಗಳದಲ್ಲೇ ಅರ್ಚನೆ ಮಾಡಿಬಿಟ್ಟೆ ಅಲ್ಲ? ಹೇಗಿದ್ರು ವಿಡಿಯೋ ಡಿಲೀಟ್ ಆಗಿದೆ. ಈಗ ನೀನು ಏನಪ್ಪ ಇವಳು ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾಳೆ ಅಂತ ನೀನು ಯೋಚನೆ ಮಾಡ್ತಿದ್ಯಲ್ಲ, ಅದನ್ನೆಲ್ಲ ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಬಾ ನನ್ನ ಜೊತೆ ಬಾ. ಹಲೋ, ನೀನೇ ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕು. ಬಾ 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 ಬಾ. ಆ ಸರು ಬಿದ್ದಿದ್ದಾಳೆ ಅಂತ ನೋಡ್ತಿದ್ಯಾ? ಅವಳಿಗೆ ತಲೆ ಸುತ್ತ ಬೀಳೋ ಕಾಯಿಲೆ ಇದೆ ಅನ್ಸುತ್ತೆ. ಅವಳು ಸಾಯಲ್ಲ ಬಿಡು. ಯಾಕಂದ್ರೆ ನಿಮ್ಮ ಮನೇಲಿ ಯಾರೇ ಸಾಯ್ಬೇಕಂದ್ರೂ ನನ್ನ ಪರ್ಮಿಷನ್ ತಗೋಬೇಕು. ಯಾಕೆ ಹೇಳು? ಯಾಕಂದ್ರೆ ಸಾಯಿಸೋ ಕಾಂಟ್ರಾಕ್ಟ್ ತಗೊಂಡಿರೋದು ನಾನು. ಬಾ ಬಾ ಬಾ, ನಾನು ಹೆಸರಲ್ಲಿ ಅರ್ಚನೆ ಮಾಡಿಸಿ. ಬಾ ಬಾ. ಕೌಸಲ್ಯ, ಪಾಪಿ, ಏನೇ ಮಾಡ್ತಾ ಇದೀಯ ಒಳಗಡೆ ಕೂತ್ಕೊಂಡು? ಬಾ ಹೊರಗೆ. ನಿನ್ನ ಮಗಳ ಜೀವನಕ್ಕೆ ಕೊಳ್ಳಿ ಇಟ್ಟಿದೀನಿ ಅಂದ್ಬಿಟ್ಟು ಸಂಭ್ರಮಾಚರಣೆ ಮಾಡ್ತಾ ಇದೀಯಾ? ಬಾ ಹೊರಗೆ. ಇವತ್ತು ಮಾಡ್ತೀನಿ, ನಿನಗೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಸಿಗದಾಕ್ಬಿಡ್ತೀನಿ. ಬಾರೆ ಹೊರಗೆ. ನಾನೀಗೇನ್ ಮಾಡ್ಲಿ? ನಾನು ಹೇಗಿದ್ದನ್ನೆಲ್ಲ ಸರಿ ಮಾಡ್ಲಿ? ನನ್ನ ಮಗಳ ಜೀವನಕ್ಕೆ ಕೊಳ್ಳಿ ಇಟ್ಟಿರೋ ಪಾಪಿ ನಾನು. ದೇವ್ರೆ, ನನ್ಗೆ ಯಾಕಿಂತ ಪರೀಕ್ಷೆ ತಂದಿಟ್ಬಿಟ್ಟಿಯಪ್ಪ? ನೇಣು ಹಾಕೊಳಕ್ ಹೊರಟಿದ್ಯಲ್ಲ, ಅವಾಗ ಲೀಲಂಗ್ ಫೋನ್ ಮಾಡಿಕೊಟ್ಟಿದ್ದು ನನ್ನ ತಪ್ಪು. ನೀನ್ ಸಾಯಿ ಅಂತ ಬಿಟ್ಬಿಡ್ಬೇಕಾಗಿತ್ತು. ಆವಾಗ ಗೊತ್ತಾಗಿರೋದು ನೀನ್ ನಿಜವಾಗ್ಲೂ ಸಾಯ್ತೀಯೋ ಅಥವಾ ನಾಟಕ ಮಾಡ್ತಾ ಇದೀಯೋ ಅಂತ. ಎರಡರಲ್ಲೊಂದು ಗೊತ್ತಾಗಿರೋದು. ನೀನು ಹಾಕೊಳ್ಳೋ ನೇಣನ್ನ ನನ್ನ ಮಗಳಿಗೆ ಕೊಟ್ಟಂಗಾಯ್ತು ಕಣೆ. ನಿಜ ರೀ, ನಿಜ. ನಾನೇ ನನ್ನ ಕೈಯಾರ ನನ್ನ ಮಗಳಿಗೆ ನೇಣ ಹಾಕೊಳ್ಳೋ ಹಾಗೆ ಮಾಡಿಬಿಟ್ಟೆ.
ದೇವ್ರ ತಾಳಿಯಂದ್ರ ಜೊತೆ ತಗ್ತಾ ಸಂಸಾರ ಮಾಡಬೇಕಾಗಿರೋ ನನ್ನ ಮಗಳಿಗೆ ಅಳಿಯಂದ್ರ ಸಿಗದೆ ಇರೋ ಹಾಗೆ ಮಾಡಿಬಿಟ್ಟೆ. ಅಂತ ನನ್ನನ್ನು ಕೈಗೊಂಬೆ ಮಾಡಿಕೊಟ್ಟು ನನ್ನ ಕೈಯಾರ ನನ್ನ ಮಗಳ ಕುತ್ತಿಗೆ ಹಿಸ್ಕೋ ಹಾಗೆ ಮಾಡಿಬಿಟ್ಲು. ಇದನ್ನೆಲ್ಲ ನಿಮ್ಗೆ ಹೇಗೆ ಹೇಳಿ ನೀನು ಲೀಲನ್ನ ಹೆದರಿಸಿ ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ವಿಡಿಯೋ ಡಿಲೀಟ್ ಮಾಡಿಸಿದ್ಯಲ್ಲ, ಅದ್ರ ಪರಿಣಾಮ ಏನು ಅಂತ ಗೊತ್ತೇನೆ? ಜೈಲು ಸೇರಿ ಕಂಬಿ ಎಣಿಸ್ಬೇಕಾಗಿರೋ ಆ ಅಂತರ ನನ್ನ ಮಗಳು ಎದೆ ಮೇಲೆ ಕಾಲಿಡ್ತಾಳೆ. ಅವಳನ್ನ ಬೇಕಾದ ಹಾಗೆ ತುಳಿದು ಹೊಸಕ್ ಬಿಡ್ತಾಳೆ, ಮನೆಯಿಂದ ಹೊರಗೆ ತಪ್ತಾಳೆ. ಅಳಿಯಂದ್ರಿಗೆ ನಾನೇ ನಿಮ್ ಹೆಂಡತಿ ಅಂತ ನಂಬಿಸಿ ಅವರ ಆಸ್ತಿ ಅಂತಸ್ತು ಸಂಪತ್ತು ಎಲ್ಲನೂ ಅನುಭವಿಸ್ತಾಳೆ, ಮೆರೀತಾಳೆ. ಆ ಮನೆಯಲ್ಲಿರೋ ಪ್ರತಿಯೊಬ್ಬರನ್ನು ಅವಳ ಕುತಂತ್ರದ ಜಾಲಕ್ಕೆ ಸೇರಿಸಿ ಪ್ರತಿಯೊಬ್ಬರನ್ನು ಹೊರಗೆ ತಪ್ತಾಳೆ. ಅದು ಹೆಣ್ಣಲ್ಲ ಕಣೆ, ಮಾರಿ, ಅದು ಮಾರಿ. ಅವಳ ಜೊತೆ ಸೇರಿ ನೀನು ಹೆಮ್ಮಾರಿ ಆದಿಯಲ್ಲೇ. ಹೌದು ರೀ, ಒಬ್ಳು ಮಗಳು ಬಾಳನ್ನ ಉಳಿಸೋದಕ್ಕೋಸ್ಕರ ಇನ್ನೊಬ್ಳು ಮಗಳು ಬಾಳಿಗೆ ಹೆಪ್ಪಾರಿ ಆಗಿರೋದು ನಿಜ. ರೇವತಿ ಮಾಡಿರೋ ತಪ್ಪಿಗೆ ನಾನು ಇನ್ನೂ ಏನೇನು ಅನುಭವಿಸ್ಬೇಕೋ ಗೊತ್ತಾಗ್ತಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಆ ವಿಡಿಯೋ ಮಾತ್ರ ನಿಮ್ಮ ಕಣ್ಣು ಮುಂದೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಸಂತೋಷವಾಗಿರ್ಬೇಕಾಗಿದ್ದು ಒಂದು ಸಂಸಾರ ನಿನ್ನಿಂದ ನಾಶ ಆಗೋಯ್ತು ಇವತ್ತು. ಅದ್ರ ಪಾಪ ನಮ್ಮನ್ನು ಬಿಡಲ್ಲ ಕಣೆ, ಸುತ್ತಕೊಳ್ಳುತ್ತೆ. ಅದಕ್ಕೆ ಶಿಕ್ಷೆ ಆಗಲೇಬೇಕು. ಬಾ ಹೊರಗೆ, ನಿನ್ನ ಸಿಗದ ಹಾಕಿಬಿಡ್ತೀನಿ. ನೀನ್ ಬದುಕಿರಬಾರ್ದು. ನಯ ವಾಯುಪುತ್ರ ಮಹೇ ತನ್ನೋ ಹನುಮ ಪ್ರಚೋದಯಾತ್. ಲೀನಾ, ಅರ್ಚನೆ ಮಾಡಬೇಕು ಅಂತ ಹಠ ಮಾಡಿ ಕರ್ಕೊಂಬಂದೆ. ಏನು ಸುಮ್ಮನೆ ನಿಂತಿದ್ಯಲ್ಲ, ಅರ್ಚನೆ ಮಾಡಿಸು. ಮಾಡ್ಸಮ್ಮ, ಒಳ್ಳೇದಾಗುತ್ತೆ. ಅರ್ಚಕ್ರೆ, ಈ ಅರ್ಚನೆ ಮಾಡಿಸೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ? ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸೋದ್ರಿಂದ ನಿಮಗೆ ಶ್ರೇಯಸ್ಸು ಸಿಗುತ್ತೆ, ಯಶಸ್ಸು ಸಿಗುತ್ತೆ, ಜಯ ಸಿಗುತ್ತೆ. ಹಾಗೆ ಮುಖ್ಯವಾಗಿ ನಿಮಗೆ ಮುತ್ತೈದೆತನ ಹೆಚ್ಚಾಗುತ್ತೆ ತಾಯಿ. ಹೌದಾ? ನೋಡ್ದ ಲೀಲಾ, ನನಗೆ ಚೆನ್ನಾಗಿ ಗೊತ್ತು ನೀನು ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀಯ. ಯಾಕಂದ್ರೆ ನಾನು ಗೆಲ್ಲಬೇಕು ಅಂತ ನಿಂಗೆ ಆಸೆ ಇದೆ ಅಲ್ವಾ? ಅರ್ಚಕ್ರೆ, ಅರ್ಚನೆ ಮಾಡಿ. ಹೆಸರು? ಅಕ್ಕ, ನೀವು ಬದುಕಿಲ್ಲ, ಆದರೂ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದೀನಿ. ಯಾಕೆಂದರೆ ಏಜೆ ನನ್ನ ಗಂಡ ಬದುಕಿರೋದು ನಿಮ್ಮ ಹೆಸರಲ್ಲೇ. ಅವರು ನೀವು ಒಂದೇ ಅಂದಮೇಲೆ ನಿಮ್ಮ ಹೆಸರಿಗೆ ಮಾಡೋ ಅರ್ಚನೆ ಅವ್ರಿಗೆ ಸೇರಿದ್ದಲ್ವಾ? ಅವ್ರಿಗೆ ಜಯ ಸಿಗಲಿ. ಅಂತರ ನಾಮಧೇಯಸ್ಯ ಮೇಷರಾಶಿ, ಭರಣಿ ನಕ್ಷತ್ರ. ಮೇಷರಾಶೋ ಜಾತಸ್ಯಾಹ ಭರಣಿ ನಕ್ಷತ್ರೋ ಸರ್ವೇಷಾಣಾಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಅಭಿವೃದ್ಧಿಯಾರ್ಥೆ ಪುಷ್ಪಾರ್ಚನಮಹಂ ಕರ್ಮ ಕರಿಷ್ಯೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.